ಹಾಯ್ ಫ್ರೆಂಡ್ಸ್, ನಮಸ್ತೆ ಸ್ನೇಹಿತರೆ. ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಚಾನಲ್ಗೆ ಸ್ವಾಗತ. ಇದು ನನ್ನ ಒಂದು ಹೊಸ ಅವತಾರದಲ್ಲಿ ನಾನು ತಗೊಂಡ್ಬಿಡ್ತಾ ಇದ್ದೀನಿ. ಮುಂಚೆ ನಾನು ಮಾರ್ಕೆಟ್ ವಾಚ್ ಅಥವಾ ಇನ್ವೆಸ್ಟ್ಮೆಂಟ್ ಇನ್ಫೋ ಅನ್ನೋ ಒಂದು ಚಾನಲ್ ಅಲ್ಲಿ ನಾನು ಮಾಡ್ತಿದ್ದೆ. ಇದು ಅದರ ಕಂಟಿನ್ಯೂಷನ್ ಇರ್ಬೋದು. ಪ್ರೀವಿಯಸ್ಲಿ ನಾರ್ಮಲಿ ಮೇಜರ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಡಿರೈವೇಟಿವ್ಸ್ ಬಗ್ಗೆ ಅನಲೈಸಸ್ ಮಾಡ್ತಿದ್ದೆ. ಫಂಡಮೆಂಟಲ್ ಅನಲೈಸಸ್ ಆಗಿರೋದು, ಟೆಕ್ನಿಕಲ್ ಚಾರ್ಟ್ ರೀಡಿಂಗ್ಸ್ ಆಗಿರೋದು ಅದೆಲ್ಲ ಮಾಡ್ತಿದ್ದೆ. ಸೊ ತುಂಬಾ ಏನಿಲ್ಲ, ನನಗೆ ಗೊತ್ತಿರೋ ನಾಲೆಜ್ ಅಲ್ಲಿ ಮಾಡ್ತಿದ್ದೆ. ಬಟ್ ಈಗ ನನಗೆ ಒಂದು ಗೋಲ್ ಅಂದ್ರೆ ಎಲ್ಲರಿಗೂ ಇರುತ್ತೆ, ನಾನು ಹೇಗೆ ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕು, ಇಂಡಿಪೆಂಡೆಂಟ್ ಆಗಬೇಕು. ಸೊ ಡಿಪೆಂಡೆನ್ಸಿ ತುಂಬಾ ಇರುತ್ತೆ. ಕೆಲವೊಬ್ರು ಯಾವ ರೀತಿ ಉಳಿಸ್ಕೊಳ್ಬೇಕಂತ ಅದು ಗೊತ್ತಿರಲ್ಲ. ಕೆಲವೊಬ್ಬರಿಗೆ ಎಲ್ಲಿ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಸ್ ಎಲ್ಲಿ ಕರೆಕ್ಟ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ರಿಟೈರ್ಮೆಂಟ್ಗೆ ನಾವು ಯಾವ ರೀತಿ ಅದನ್ನ ಪ್ರಿಪರೇಷನ್ ಆಗಬೇಕು. ನಾರ್ಮಲಿ ಒಂದು 35 ಇಯರ್ಸ್ ಆಯ್ತಂದ್ರೆ ನಾವು ನೆಕ್ಸ್ಟ್ ಯಾವ ರೀತಿ ಅದನ್ನ ತಗೊಂಡು ಹೋಗ್ಬೇಕು. ಅಂಡ್ ಇವಾಗಿನ ಒಂದು ಕಾಂಪಿಟೇಷನ್ಸ್ ಒಂದು ಇಂಡಸ್ಟ್ರಿಯಲ್ಲಿ ಜಾಬ್ ಸ್ಟೆಬಿಲಿಟಿ ಬಗ್ಗೆ ಬಂದಾಗ ಅಲ್ಟಿಮೇಟ್ಲಿ ನಮ್ಮಲ್ಲಿ ಒಂದು ಒಳ್ಳೆ ಕರ್ಪಸ್ ಫಂಡ್ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ತುಂಬಾ ಡಿಫಿಕಲ್ಟ್ ಆಗತ್ತೆ. ಅದ್ರ ಬಗ್ಗೆ ಆಗಿರ್ಬೋದು. ಓವರ್ ಆಲ್ ನಾಟ್ ಓನ್ಲಿ ಅಬೌಟ್ ಇನ್ವೆಸ್ಟ್ಮೆಂಟ್ಸ್, ಓವರ್ ಆಲ್ ಆಗಿ ಫೈನಾನ್ಷಿಯಲಿ ಏನೇನ್ ಎಜುಕೇಶನ್ಸ್ ಬೇಕು ಅದನ್ನು ನಾ ಇಲ್ಲಿ ಹಾಕಿ ವಿಡಿಯೋ ಕಂಟೆಂಟ್ಸ್ ಮಾಡಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ. ಅಂಡ್ ಇದು ಬಂದ್ಬಿಟ್ಟು ನನಗಿರೋ ಒಂದು ಲಿಮಿಟೆಡ್ ನಾಲೆಜ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ವಿಡಿಯೋಸ್. ನಿಮಗೆ ಏನಾದ್ರು ಅದರಲ್ಲಿ ಕರೆಕ್ಷನ್ಸ್ ಇದೆ ಅಥವಾ ಚೇಂಜ್ ಮಾಡ್ಕೋ, ಇಂಪ್ರೂವೈಸ್ ಮಾಡ್ಕೋ, ಅಥವಾ ನಮಗೆ ಈ ರೀತಿ ಕಂಟೆಂಟ್ ಒಂದು ಕೊಡಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂದ್ರೆ ನನಗೆ ಅವೈಲಬಲ್ ಇರೋ ಟೈಮಲ್ಲಿ ನಾನು ಅದನ್ನ ಖಂಡಿತವಾಗಿಯೂ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನನಗೆ ನೀವು ಈ ಚಾನಲ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ, ಲೈಕ್ ಬಟನ್ ಕೊಡಿ, ಒಳ್ಳೆ ವ್ಯೂಸ್ ಕೊಡಿ. ಸೊ ನನಗೂ ಒಂದು ಬೂಸ್ಟ್ ಸಿಗತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡಕ್ಕೆ. ಅಂಡ್ ಆಫ್ಟರ್ ಅ ಲಾಂಗ್ ಗ್ಯಾಪ್, ಆಲ್ಮೋಸ್ಟ್ 1 ಇಯರ್ ಆಯ್ತು ನಾನು ಯಾವುದೇ ರೀತಿ ವಿಡಿಯೋಸ್ ಮಾಡಿಲ್ಲ. ರೀಸೆಂಟ್ ಆಗಿ ನನ್ನ ಮಗಳದೊಂದು ಸ್ಕೂಲ್ ಡ್ಯಾನ್ಸ್ ಹಾಕಿದ್ದೆ ಅಷ್ಟೇ. ಇಲ್ಲಿದೆ ಗುಡ್. ಫೈನ್. ಸೊ ನೋಡಿ, ಎಂಜಾಯ್ ಮಾಡಿ ಅದನ್ನ. ಅಂಡ್ ಶಿ ಈಸ್ ಅ ವೆರಿ ಗುಡ್ ಭರತನಾಟ್ಯ ಡ್ಯಾನ್ಸರ್. ಕಲಿತಾ ಇದ್ದಾಳೆ ಜಸ್ಟ್ ಒಂದು 3 ಇಯರ್ಸ್ ಇಂದ. ಓಕೆ, ಇವತ್ತಿನ ಒಂದು ಕಂಟೆಂಟ್, ಮೊದಲನೇ ಸೀರೀಸು. ಇವತ್ತಿನ ಕಂಟೆಂಟ್ ಇನ್ಕಮ್ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ 23-24 ITR 1 ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಯಾಕೆ ನಾನು ಫಸ್ಟಿಗೆ ಇನ್ಕಮ್ ಟ್ಯಾಕ್ಸ್ ತಗೊಂಡೆ? ನಾರ್ಮಲಿ ನಮಗೆ ಫೈನಾನ್ಷಿಯಲ್ ಇಯರ್ ಕ್ಯಾಲೆಂಡರ್ ಇಯರ್ ಜನವರಿಂದ ಡಿಸೆಂಬರ್ ಆದ್ರೆ ಫೈನಾನ್ಷಿಯಲ್ ಇಯರ್ ಕ್ಯಾಲೆಂಡರ್ ಏಪ್ರಿಲ್ ಟು ಮಾರ್ಚ್. ಅಂಡ್ ಇವಾಗ ಯಾಕೆ ತಗೊಂಡೆ ಅಂದ್ರೆ ನಮಗೆ ಫೈಲಿಂಗ್ ಮಾಡೋಕೆ ಜೂನ್ ಜುಲೈ ತನಕ ಟೈಮ್ ಇದೆ. ಬಟ್ ಪ್ಲಾನಿಂಗ್ ಮಾಡ್ಕೊಳ್ಳಕ್ಕೆ 24-25 ಗೆ ಪ್ಲಾನಿಂಗ್ ಮಾಡ್ಕೊಳ್ಳಕ್ಕೆ ಈ ಒಂದು ವಿಡಿಯೋಸ್ ನಿಮ್ಗೆ ಹೆಲ್ಪ್ ಮಾಡಬಹುದು. ರೀಸನ್, ದೇರ್ ಇಸ್ ಅ ನೋ ಚೇಂಜಸ್. ಏನು ಕೆಲವೊಂದು ಸ್ಮಾಲ್ ಚೇಂಜಸ್ ಬಿಟ್ಟರೆ ಬೇರೆ ಜಾಸ್ತಿ ಏನು ಚೇಂಜ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ. ಪ್ರೀವಿಯಸ್ ಇಯರ್ಗೂ ಅಂದ್ರೆ ಹಿಂದಿನ ವರ್ಷಕ್ಕೂ. ಸೊ ನೀವು ಇದನ್ನ ಯಾಕಂದ್ರೆ ಈಗ ಡಿಕ್ಲರೇಷನ್ ಅಲ್ಲಿ ಮಾಡೋದಿರುತ್ತೆ, ಅದ್ರ ಪ್ರಕಾರ ಒಂದು ನೀವು ಪ್ಲಾನಿಂಗ್ ಮಾಡ್ಕೋಬಹುದು. ಪ್ಲಸ್ ಫೈಲಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಯಾರೋ ಫೈಲಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅವ್ರಿಗೂ ಇದು ಹೆಲ್ಪ್ ಆಗುತ್ತೆ. ಒಂದು ಡೆಮೋ ಫೈಲಿಂಗ್ ವಿಡಿಯೋನ ನಾನು ಹಾಕ್ತೀನಿ, ಇಷ್ಟರಲ್ಲೇ ಹಾಕ್ತೀನಿ. ಅಂಡ್ ಇದರಲ್ಲಿ ಕೆಲವೊಂದು ಕಾಂಪೋನೆಂಟ್ಸ್ ಇರೋದು, ಕೆಲವೊಂದು ಕಂಟೆಂಟ್ ಇದರಲ್ಲೇ ಕೆಲವೊಂದು ತುಂಬಾ ಒಂದು ಡೀಟೇಲ್ಡ್ ಹೋಗ್ಬೇಕಾಗತ್ತೆ. ಅದಕ್ಕೊಂದು ಸಪ್ರೇಟ್ ಆಗಿ ವಿಡಿಯೋಸ್ ಅಥವಾ ಶಾರ್ಟ್ ವಿಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಂಡ್ ವಿಡಿಯೋಸ್ ಒಂದು 15 minutes to 20 minutes ಆಗ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಇನ್ಕಮ್ ಟ್ಯಾಕ್ಸ್ ITR 1 ಅಂದ್ರೆ ಏನು ತಿಳ್ಕೊಳ್ಳೋಣ. ಸೊ
ಒಬ್ಬ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ನಾರ್ಮಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಪೆನ್ಷನರ್ ಆಗಿದ್ರೆ, ಒನ್ ಹೌಸ್ ಪ್ರಾಪರ್ಟಿ, ನಿಮ್ದು ಒಂದು ಪ್ರಾಪರ್ಟಿ ಇದ್ರೆ, ಎಕ್ಸೆಪ್ಟ್ ಬಿಸ್ನೆಸ್ ಇನ್ಕಮ್ ಇದ್ರೆ, ಅಂದ್ರೆ ಅದರ್ ಸೋರ್ಸ್ ಆಫ್ ಇನ್ಕಮ್ ಲೈಕ್ ಇಂಟ್ರೆಸ್ಟ್ ಎಫ್ ಡಿ ಮೇಲೆ ಮಾಡ್ತಾ ಇರೋದು, ಫ್ಯಾಮಿಲಿಯಿಂದ ಪೆನ್ಷನ್ ಬರ್ತಾ ಇರ್ಬೋದು, ಡಿವಿಡೆನ್ಸ್ ಎಕ್ಸೆಟ್ರಾ, ಇದೆಲ್ಲ ನೀವು ಅದರ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಬರುತ್ತೆ. ಸೊ ಮೇನ್ಲಿ ಜಾಸ್ತಿ ಇಲ್ಲಿ ನಮಗೆ ಸ್ಯಾಲರಿಡ್ ಇರೋದ್ರಿಂದ ನಾವು ಅವ್ರನ್ನೇ ಫೋಕಸ್ ಮಾಡ್ತೀನಿ. ಸೊ ಯಾರ ಸ್ಯಾಲರಿ ಬಿಲೋ 50 ಲ್ಯಾಕ್ ಇದೆನೋ ಅವರು ITR 1 ನ ಫೈಲ್ ಮಾಡಬಹುದು. ಬಟ್ ಆ ಸ್ಯಾಲರಿಡ್ ಅವರು ಇದ್ದವರು ಸಹಿತನು ಬಿಲೋ 50 ಲ್ಯಾಕ್ ಇದ್ರು ಕೆಲವೊಂದು ಕಂಡೀಷನ್ಸ್ ಇದೆ. ಏನ್ ಕಂಡೀಷನ್ಸ್ ಅಂದ್ರೆ, ಇಂಡಿವಿಜುವಲ್ ಪರ್ಸನ್ ಯಾವುದೇ ರೀತಿ ಬೇರೆ ಒಂದು ಕಂಪನಿಯಲ್ಲಿ ಡೈರೆಕ್ಟರ್ ಆಗಿರಬಾರ್ದು, ಯಾವುದೇ ರೀತಿ ಒಂದು ಅನ್ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ ನ ಹೋಲ್ಡ್ ಆಗಿರಬಾರದು ಪ್ರೀವಿಯಸ್ ಇಯರ್ಗೆ. ಹಂಗೆ ಅಂದ್ರೆ ಇನ್ನು ಅದು ಅನ್ಲಿಸ್ಟೆಡ್ ಶೇರ್ಸ್ ಅಂದ್ರೆ ಯಾವ್ದೋ ಒಂದು ಕಂಪನಿಯಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಹೊಸ ಕಂಪನಿ ಆಗಿರುತ್ತೆ, ಪರಿಚಯದವರು ಇರುತ್ತೆ, ಸೊ ಆ ಕಂಪನಿಯಲ್ಲಿ ಶೇರ್ಸ್ ಇರಬಾರ್ದು. ಅಬ್ರಾಡ್ ಅಲ್ಲಿ ನಮ್ಮ ಭಾರತ ದೇಶ ಬಿಟ್ಟು ಬೇರೆ ಯಾವುದೇ ದೇಶದಲ್ಲೂ ನಿಮ್ದ ಒಂದು ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಎನಿ ಎಂಟಿಟಿ, ಈವನ್ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಂದ್ರೆ ಮೂವಬಲ್ ಅಥವಾ ಇಮ್ಮೂವಬಲ್ ಅಸೆಟ್ಸ್ ಇರಬಾರದು. ನಿಮ್ದು ಯಾವುದೇ ರೀತಿ ಸೈನಿಂಗ್ ಅಥಾರಿಟಿ ಇರಬಾರದು ಹೊರಗಡೆ, ದೇಶದ ಹೊರಗಡೆ. ನಿಮ್ಗೆ ಯಾವುದೇ ರೀತಿ ಇನ್ಕಮ್ ಬೇರೆ ದೇಶದಿಂದ ಬರ್ತಾ ಇರಬಾರ್ದು. ಸೊ ಅಲ್ಟಿಮೇಟ್ಲಿ ಅಸೆಟ್ಸ್ ಇತ್ತು, ಇಮ್ಮೂವಬಲ್ ಅಸೆಟ್ಸ್ ಇದ್ರೆ ಇನ್ಕಮ್ ಜನರೇಟ್ ಆಗ್ತಾ ಇರುತ್ತೆ, ಸೊ ಅದು ಇರಬಾರದು. ಸೆಕ್ಷನ್ 194 ಏನ್ ಪ್ರಕಾರ ನಿಮ್ಗೆ ಟ್ಯಾಕ್ಸ್ ಕಟ್ ಆಗಿರಬಾರದು. ಏನು ಸೆಕ್ಷನ್ 194 ಏನಂದ್ರೆ, ಕ್ಯಾಶ್ ವಿಡ್ರಾಲ್ ಲಿಮಿಟ್ ಇದೆ, ಆನ್ಯುವಲಿ 20 ಲ್ಯಾಕ್ ಗಿಂತ ಜಾಸ್ತಿ ಮಾಡಬಾರದು ಅಂತ ಹೇಳಿ. ನೀವು 20 ಲ್ಯಾಕ್ ಅಂಡ್ ಅಬೋವ್ ಮಾಡಿದ್ರೆ TDS ಕಟ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ, ಅಥವಾ ನೀವು ಪೇ ಮಾಡ್ಬೇಕಾಗುತ್ತೆ ಸರ್ಟನ್ TDS ಅಮೌಂಟ್ 2% 1% ಸಮಥಿಂಗ್ ಇದೆ, ಅದನ್ನ ಪೇ ಮಾಡ್ಬೇಕಾಗತ್ತೆ. ಅಂಡ್ person in whose case payment or deduction of tax has been deferred as ESOP. ಓಕೆ, ಅದು ಒಂದು. ಯಾವುದೇ ರೀತಿ ನಿಮ್ಮ ಸ್ಪೆಕ್ಯುಲೇಟಿವ್ ಇನ್ಕಮ್ ನ ಅಕಸ್ಮಾತ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ, ಅದು ಬ್ರಾಡ್ ಫಾರ್ವರ್ಡ್ ಮಾಡಿದ್ರೆ, ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂದ್ರೆ ನಾರ್ಮಲಿ ಡಿರೈವೇಟಿವ್ಸ್ ಅಲ್ಲಿ ಅಂದ್ರೆ ಟ್ರೇಡಿಂಗ್ ಯಾರು ಮಾಡ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅಥವಾ ನಿಮ್ದು ಅದೇ ಹೇಳಿದ್ನಲ್ಲ, ಅಲ್ಟಿಮೇಟ್ಲಿ ಬಿಸ್ನೆಸ್ ಬೇರೆ ಏನಾದ್ರು ಇತ್ತು, ಆ ಇನ್ಕಮ್ ನ ಅಲ್ಲಿ ಲಾಸ್ ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ, ಅವ್ರು ಇನ್ಕಮ್ ಕ್ಯಾರಿ ಫಾರ್ವರ್ಡ್ ಆಗಲ್ಲ, ಲಾಸಸ್ ಮಾತ್ರ. ಓಕೆ, ಆ ಲಾಸ್ ನ ಬಿಸ್ನೆಸ್ ಇದ್ರೆ ನೀವು ITR 1 ಫೈಲ್ ಮಾಡಕ್ಕೆ ಆಗಲ್ಲ. ಓಕೆನಾ, ಸೆಕ್ಷನ್ 44 ಅಲ್ಲಿ ಬೇರೆ ಬೇರೆ ಇರುತ್ತೆ, ಬಟ್ ಫೈಲ್ ಅಂತೂ ಮಾಡಕ್ಕಾಗಲ್ಲ. ಸೊ ನಾನು ಸ್ಪೆಕ್ಯುಲೇಟಿವ್ ಇನ್ಕಮ್ ಇದ್ರೆ ಕ್ಯಾಪಿಟಲ್ ಲಾಸ್ ಅಲ್ಲಿ ತೋರಿಸ್ಕೋತಾರೆ. ಕ್ಯಾಪಿಟಲ್ ಗೇನ್ ಅಲ್ಲಿ ಕ್ಯಾಪಿಟಲ್, ಇವನ್ ನಾಟ್ ಓನ್ಲಿ ಡಿರೈವೇಟಿವ್ಸ್, ಇವನ್ ಶೇರ್ಸ್ ಅಲ್ಲಿ ಅಕಸ್ಮಾತ್ ಆಗಿ ಶಾರ್ಟ್ ಟರ್ಮ್ ಲಾಸಸ್ ಆಗಿರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಅದ ನಿಮ್ದೆಲ್ಲೋ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಆ ಮ್ಯೂಚುವಲ್ ಫಂಡ್ ಈ ವರ್ಷ ಮೆಚ್ಯೂರ್ಡ್ ಆಗಿರುತ್ತೆ, ಅಲ್ಲಿ ಲಾಸ್ ಆಗ್ಬಂದಿರುತ್ತೆ, ಅಂತದನ್ನ ನೀವು ಅಕಸ್ಮಾತ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಅಂದ್ರೆ ಲಾಸ್ ನ ಬುಕ್ ಮಾಡ್ಕೊಂಡು ಇಲ್ಲಿ ತೋರಿಸ್ತೀನಿ ಅಂದ್ರೆ ಅದನ್ನಕ್ಕೆ ITR 1 ಅಪ್ಲಿಕೇಬಲ್ ಆಗಲ್ಲ. ಓಕೆ, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಬಂದಾಗ ಇದು ಓಲ್ಡ್ ರೆಜಿಮೆ ಪ್ರಕಾರ. ನ್ಯೂ ರೆಜಿಮೆಗೆ ತುಂಬಾ ಏನು ಎಕ್ಸಂಪ್ಷನ್ಸ್ ಇಲ್ಲ. ಓಕೆ, ಎಕ್ಸಂಪ್ಷನ್ಸ್ ಡಿಡಕ್ಷನ್ಸ್ ಏನು ಡಿಫ್ರೆನ್ಸ್? ಎಕ್ಸಂಪ್ಷನ್ಸ್ ವಿನಾಯಿತಿಗಳು, ಡಿಡಕ್ಷನ್ ಅಂದ್ರೆ ಕಡಿತ. ಅಂದ್ರೆ ವಿನಾಯಿತಿಗಳು ಅಂದ್ರೆ ನಿಮ್ಮ ಒಂದು ಸ್ಯಾಲರಿ ಪೇ ಸ್ಲಿಪ್ ಅಲ್ಲಿ ಏನು ಕಾಂಪೋನೆಂಟ್ಸ್ ಇರುತ್ತೆ ಅದ್ರ ಮೇಲೆ ಮಾತ್ರ ಮಾಡಕ್ ಬರುತ್ತೆ. ಎಕ್ಸಾಂಪಲ್ ನಿಮ್ಗೆ HRA, ಹೌಸ್ ರೆಂಟ್ ಅಲೋಯನ್ಸ್. ಎಕ್ಸಾಂಪಲ್, ಹೌಸ್ ರೆಂಟ್ ಅಲೋಯನ್ಸ್ ನಿಮ್ಮ ಸ್ಯಾಲರಿ ಅಂದ್ರೆ ಪೇ ಸ್ಲಿಪ್ ಅಲ್ಲಿ ಇದ್ರೆ ಮಾತ್ರ ನೀವು ಇಲ್ಲಿ ಎಕ್ಸಂಪ್ಟ್ ಮಾಡ್ಕೋಬಹುದು ಅದನ್ನ, ಇಲ್ಲ ಅಂದ್ರೆ ಅದು ಡಿಡಕ್ಷನ್ ಹೋಗುತ್ತೆ. ಅಲ್ಲಿ ಬೇರೆ ಸೆಕ್ಷನ್ ಅಲ್ಲಿ ಡಿಡಕ್ಟ್ ಮಾಡ್ಕೋಬಹುದು. ಕನ್ವೀನಿಯನ್ಸ್ ಎಕ್ಸ್ಪೆನ್ಸಸ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಆ ರೀತಿ ಇರುತ್ತೆ. ಸೊ ಇದು ಒಂದು ಪ್ರೈಮರಿ ಎಕ್ಸಾಮ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರುತ್ತೆ ಡೀಟೇಲ್ಡ್ ಗೆ ನಾವು ಒಂದು ಶಾರ್ಟ್ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಅದಕ್ಕೆ. ಫೈನ್. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಏನಿದೆ, ಅಪ್ ಟು 2,50,000 ನೋ ಇನ್ಕಮ್ ಟ್ಯಾಕ್ಸ್, 2,50,000 ಟು 5 lakh 5% ಇದೆ. ಸೊ ಅದು ಸಹಿತ ಎಕ್ಸಾಮ್ಟ್ ಆಗುತ್ತೆ. 12,500 rupeesಗೆ ರಿಬೇಟ್ ಇದೆ, ಸಮಥಿಂಗ್ ಡಿಡಕ್ಷನ್ಸ್ ಅಲ್ಲಿ ರಿಬೇಟ್ ಇದೆ, ಟ್ಯಾಕ್ಸ್ ರಿಬೇಟ್ ಇದೆ ಅಪ್ ಟು 12,500. ಸೊ ಆಲ್ಮೋಸ್ಟ್ ನಿಮಗೆ 5 lakh ತನಕನು
ನಿಮ್ಗೆ ಇನ್ಕಮ್ ಇದ್ರೆ ಯಾವುದೇ ರೀತಿ ಟ್ಯಾಕ್ಸ್ ಆಗಲ್ಲ. 5 lakh ಅಬೋವ್ ಇದ್ರೆ ನಿಮ್ಗೆ ಅಪ್ ಟು 10 lakh 20% ಆಗತ್ತೆ. ಮೋರ್ ದನ್ 10 lakh ಇದ್ರೆ 30% ಆಗತ್ತೆ. ಓಕೆ, ಅಂಡ್ ಮೋರ್ ದನ್ 50 lakh ಸ್ಯಾಲರಿ ಇದ್ರೆ ಅದಕ್ಕೆ ಸರ್ಚಾರ್ಜ್ ಇರುತ್ತೆ ಆನ್ ದಿಸ್ ಟ್ಯಾಕ್ಸ್. ಸೊ ಇದು ITR 1 ಬಿಲೋ 50 lakh, ಸೊ ಅದು ಯಾವ್ದಕ್ಕೂ ಅಪ್ಲಿಕೇಬಲ್ ಆಗಲ್ಲ. ಅಂಡ್ ಟ್ಯಾಕ್ಸ್ ಡಿಡಕ್ಷನ್ ಗೆ ನಾವೊಂದು ಶಾರ್ಟ್ ವಿಡಿಯೋ ಮಾಡ್ತೀನಿ, ದಯವಿಟ್ಟು ಅದನ್ನು ನೋಡಿ. ಎಕ್ಸಂಪ್ಷನ್ಸ್ ಬಂದಾಗ ಯಾವ್ದಾವ ಇನ್ಕಮ್ ನ ಎಕ್ಸೆಂಪ್ಟ್ ಮಾಡ್ಕೋಬಹುದು ನೀವು ಅಂದ್ರೆ, ಅಗ್ರಿಕಲ್ಚರ್ ಇನ್ಕಮ್ ನ ನೀವು ಎಕ್ಸೆಂಪ್ಟ್ ಮಾಡ್ಕೋಬಹುದು. ಅಕಸ್ಮಾತ್ ಯಾವ್ದಾದ್ರು ಎಂಪ್ಲಾಯಿ, ಗೌರ್ಮೆಂಟ್ ಎಂಪ್ಲಾಯಿ, ಯಾವ್ದೇ ಗೌರ್ಮೆಂಟ್ ಎಂಪ್ಲಾಯಿ ನೀವು ಅಬ್ರಾಡ್ ಅಲ್ಲಿ ಅಥವಾ ಬೇರೆ ದೇಶದಲ್ಲಿ ಕೆಲಸ ಮಾಡ್ತಿದ್ರೆ, ಸೊ ಏನಾದ್ರೂ ನಿಮ್ಗೆ ಪರ್ಕ್ಸ್ ಅಂಡ್ ಅಲೋಯನ್ಸಸ್ ಗೌರ್ಮೆಂಟ್ ಕಡೆಯಿಂದ ಪೇಡ್ ಮಾಡಿದ್ರೆ ಆ ಅಮೌಂಟ್ ನೀವು ಎಕ್ಸೆಂಪ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಅಲೋಯನ್ಸಸ್ ಕೊಡ್ತಾರೆ, ಹೌಸ್ ಮೇಡ್ ಅಲೋಯನ್ಸಸ್ ಅಂತ ಕೊಡ್ತಾರೆ, ಎಕ್ಸಾಂಪಲ್ ಕೊಡ್ತಿರೋದು. ಓಕೆನಾ, ಟ್ರಾವೆಲ್ ಅಲೋಯನ್ಸ್ ಅಂತ ಕೊಡ್ತಾರೆ, ಅಂದ್ರೆ ನೀವು ಅಕಸ್ಮಾತ್ ವರ್ಷದಲ್ಲಿ ಇಷ್ಟು ಸಲ ಇಂಡಿಯಾ ಬಂದು ಹೋಗ್ಬೇಕು ಅಂತ ಇರುತ್ತೆ, ಫ್ಯಾಮಿಲಿ ಅಲ್ವಾ, ಸೊ ಬಂದು ಹೋಗ್ಬೇಕು ಅಂದ್ರೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಸೊ ಟ್ರಾವೆಲ್ಗೆ, ಅದನ್ನೆಲ್ಲ ಇಲ್ಲಿ ಕ್ಲೇಮ್ ಮಾಡ್ಕೋಬಹುದು. ಗ್ರಾಚ್ಯುಟಿ, ಅಕಸ್ಮಾತ್ 5 years ಅಂಡ್ ಅಬೋವ್ ಯಾವ್ದಾರ ಎಂಪ್ಲಾಯಿ ಒಂದು ಕಂಪ್ನಿ ಆಫ್ಟರ್ 5 years ಬಿಟ್ರೆ, ಅದ 4 year 10 months ಸಮಥಿಂಗ್ ಇದೆ, ಸಮ್ ಮಂತ್ಸ್ ಇದೆ, ಅದು ಬಿಟ್ರೆ ಅವ್ರಿಗೆ ಗ್ರಾಚ್ಯುಟಿ ಅಮೌಂಟ್ ಬರುತ್ತೆ. ಅಂದ್ರೆ ಅದು ಕ್ಯಾಲ್ಕುಲೇಷನ್ ಆಗುತ್ತೆ, ಅದಕ್ಕೆ ಬೇರೆ ಕ್ಯಾಲ್ಕುಲೇಷನ್ ಇದೆ, ಬೇಸಿಕ್ ಇಂಟು 15 days ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಿಮ್ಗೆ ಎಕ್ಸಾಮ್ ಮಾಡ್ಕೋಬಹುದು. ಎನಿ ಕಮ್ಯುನಿಟೆಡ್ ವ್ಯಾಲ್ಯೂ ಆಫ್ ಪೆನ್ಷನ್ ರಿಸೀವ್ಡ್, ಸೊ ಬೇರೆ ಯಾವ್ದಾದ್ರು ಪೆನ್ಷನ್ ಲೆವೆಲ್ ಅಲ್ಲಿ ನಿಮ್ಗೆ ಬರ್ತಿದ್ರೆ ಅದೇ ಎಕ್ಸಾಮ್ ಮಾಡ್ಕೋಬಹುದು. ಯಾವ್ದಾದ್ರು ಲೀವ್ ಎನ್ಕ್ಯಾಶ್ಮೆಂಟ್ ಇದ್ರೆ ಅದನ್ನ ಮಾಡ್ಕೋಬಹುದು. ಲೀವ್ ಎನ್ಕ್ಯಾಶ್ಮೆಂಟ್ ಅಂದ್ರೆ ಉದಾಹರಣೆಗೆ ನೀವು ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿ ಹೋಗ್ತಿರ್ತೀರಾ, ಅವಾಗ 10,000 20,000 50,000 ನಿಮ್ಮ ಬೇಸಿಕ್ ಅಮೌಂಟ್. ಉದಾಹರಣೆ 30 days ಲೀವ್ ಇದೆ, ನಿಮ್ ಬೇಸಿಕ್ ಸ್ಯಾಲರಿ 50,000 ಇದೆ ಅಂದ್ರೆ 50,000 ನಿಮಗೆ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಕೊಡ್ತಾರೆ, ಅದನ್ನ ನೀವು ಎಕ್ಸಾಮ್ ಮಾಡ್ಕೋಬಹುದು. ರಿಟ್ರೆಚ್ಮೆಂಟ್ ಕಂಪನ್ಸೇಷನ್ ಪೇ ಟು ವರ್ಕ್ಮೆನ್, ಅದನ್ನ ಎಕ್ಸಾಮ್ ಮಾಡ್ಕೋಬಹುದು. ಸೊ ಇದು ರಿಟ್ರೆಂಚ್ಮೆಂಟ್ ಕಂಪನ್ಸೇಷನ್ ಅಂದ್ರೆ ಅಕಸ್ಮಾತ್ ಆಗಿ ಈ ಲೇ ಆಫ್ ಆಗುತ್ತಲ್ಲ, ನಾರ್ಮಲ್ ಲೇ ಆಫ್ ಆಗುತ್ತೆ ಪ್ರೈವೇಟ್ ಅಲ್ಲಿ, ಆ ಲೇ ಆಫ್ ಆಗ್ಬೇಕಾದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ 3 months ಪೀರಿಯಡ್, 2 months ಪೀರಿಯಡ್, 1 month ಪೀರಿಯಡ್ ನಿಮ್ಗೆ ಸರ್ಟನ್ ಕಂಪನ್ಸೇಷನ್ ಕೊಡ್ತಾರೆ. ಓಕೆ, ಇವನ್ ಇದನ್ನ ಲೇ ಆಫ್ ಅಂತಾನು ಹೇಳಕ್ ಕಷ್ಟನೇ. ಯಾಕೆ, ನಾರ್ಮಲಿ ಏನಂದ್ರೆ ಲೇ ಆಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎಂಪ್ಲಾಯ್ನ ಕಳಿಸಿ ಮತ್ತೆ ಅಕಸ್ಮಾತ್ ಅಂದ್ರೆ ಆಪರೇಷನಲ್ ಇನ್ಎಫಿಷಿಯನ್ಸಿ ಇದೆ, ಕಂಪ್ನಿ ನಡ್ಸಕ್ ಆಗಲ್ಲ ಅಂದಾಗ ಕಳಿಸ್ತಾರೆ, ವಾಪಸ್ ಕರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ರಿಟ್ರೆಚ್ಮೆಂಟ್, ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ ಇದ್ರ ಬಗ್ಗೆ, ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಿಟ್ರೆಚ್ಮೆಂಟ್ ಕಂಪನ್ಸೇಷನ್ ಅಂದ್ರೆ ಅಕಸ್ಮಾತ್ ಆಗಿ ಕಂಪ್ನಿ ಮುಚ್ತಾ ಇದೀವಿ, ನಾವು ಓಪನ್ ಮಾಡಲ್ಲ ಅಂದಾಗ, ಸೊ ಅವ್ರಿಗೆ ಸರ್ಟನ್ ಅಮೌಂಟ್ಸ್ ನ ಕೊಡ್ತಾರೆ, ಆ ಅಮೌಂಟ್ ನ ಕೊಟ್ಟು ಕಳಿಸ್ತಾರೆ, ಅವಾಗ ಅದು ಬರುತ್ತೆ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ, ಬೇಸಿಕ್ ಪ್ಲಸ್ DA, ಅಂದ್ರೆ ನಿಮ್ಗೆ ಪೂರ್ತಿ ಅಮೌಂಟ್ ನಿಮ್ಗೆ ಆಗಲ್ಲ, ಬೇಸಿಕ್ ಪ್ಲಸ್ DA ಗೆ ಒಂದು ಇಂಟು ಕ್ಯಾಲ್ಕುಲೇಷನ್ ಬೇಕಾದ್ರೆ ಅದಕ್ಕೊಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ಸೊ ಇದೆ, ಅಂಡ್ ಇದು ಬಂದ್ಬಿಟ್ಟು ಲಿಮಿಟ್ ಬಂದ್ಬಿಟ್ಟು 5 lakh ತನಕ ಮಾತ್ರ ನೀವು ಎಕ್ಸಾಮ್ ಮಾಡ್ಕೋಬಹುದು, ಬಿಯಾಂಡ್ ದಟ್ ಮಾಡಕ್ಕಾಗಲ್ಲ. ಒಂದು, ಮಿನಿಮಮ್ 1 year ಸರ್ವಿಸ್ ಅಲ್ಲಿ ಇರಬೇಕು. 2, ಮೂರನೇದು ಅಲ್ಲಿ ಏನಿದೆ ಅಂದ್ರೆ ಕ್ಲಾಸ್ ಬಂದ್ಬಿಟ್ಟು ಆವರೇಜ್ 15 days ಆವರೇಜ್ ಪೇ ಆಫ್ ಈಚ್ ಇಯರ್, ಅಂದ್ರೆ ನಿಮ್ಗೆ ಒಂದು ಆವರೇಜ್ ಎವ್ರಿ ಇಯರ್ ನಿಮ್ಗೆ ಆವರೇಜ್ ಪೇ ಎಷ್ಟಿದೆ. ಉದಾಹರಣೆಗೆ ನಿಮ್ಗೆ ಒಂದು 15 days ಅದು ಮಂತ್ಲಿ ನಿಮ್ದು ಒಂದು ಬೇಸಿಕ್ ಪ್ಲಸ್ DA ಸೇರಿಸಿ ಒಂದು 50,000 ಅಂತ ಅವಾಗಲೇ ಹೇಳಿದ್ರೆ ಅದಕ್ಕೆ ನಿಮ್ಗೆ 25,000 ಆಗುತ್ತೆ. ಆ 25,000 ಅಲ್ಲಿ ನೀವು ಎಷ್ಟು ವರ್ಷ, ಒಂದು 10 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ರೆ ನಿಮ್ಗೆ 2,50,000 ಬರುತ್ತೆ ನಿಮ್ಗೆ ಅಮೌಂಟ್. ಸೊ ಆ 2,50,000 ನೀವು ಇಲ್ಲಿ ಎಕ್ಸಾಮ್ ಮಾಡ್ಕೋಬಹುದು. ಓಕೆ, ಸೊ ಬಿಯಾಂಡ್ ರೇಟ್ ಬಂದಿದ್ರು ನಿಮ್ಗೆ ಅಪ್ ಟು 2,50,000 ಎಕ್ಸಾಮ್ ಮಾಡ್ಕೋಬಹುದು. ನೆಕ್ಸ್ಟ್ ರಿಟೈರ್ಮೆಂಟ್ ಕಂಪನ್ಸೇಷನ್. ಸೊ ರಿಟೈರ್ಮೆಂಟ್ ಆದಾಗ ನಿಮ್ಗೆ ಕೆಲವೊಂದು ಅಮೌಂಟ್ ಬರುತ್ತೆ, ಅದನ್ನ ಎಕ್ಸಾಮ್ ಮಾಡ್ಕೋಬಹುದು. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಏನೋ ಮೆಚೂರ್ಡ್ ಆಗಿ ಅಮೌಂಟ್ ಬರುತ್ತೆ, ಅವಾಗ ಅದನ್ನ ಎಕ್ಸಾಮ್ ಮಾಡ್ಕೋಬಹುದು.
ಪಿ ಎಫ್ ಕಟ್ ಆಗತ್ತಲ್ವಾ, ಸೊ ಅದನ್ನ ನೀವು ಇಲ್ಲಿ ಸಾರಿ ಪಿ ಎಫ್ ಇಂದ ನಿಮ್ಗೆ ಅಮೌಂಟ್ ಬಂದ್ರೆ ಅದನ್ನ ಇಲ್ಲಿ ಎಕ್ಸಮ್ಟ್ ಆಗತ್ತೆ. ಉದಾಹರಣೆಗೆ ನೀವು ಮನೆ ಕಟ್ಟಬೇಕು, ಮನೆ ಕಟ್ಟಕ್ಕೆ ಸಮ್ ಅಮೌಂಟ್ ಬೇಕು, ಸೊ ನಿಮ್ಗೆ ಪ್ರಾವಿಷನ್ ಇದೆ 90% ತನಕ ಅಮೌಂಟ್ ನೀವು ವಿಡ್ರಾ ಮಾಡ್ಬೋದು ಅಂತ ಹೇಳಿ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಇಯರ್ಸ್. ಅಥವಾ ಎಜುಕೇಶನ್ ಪರ್ಪಸ್ಗೆ, ಹೈಯರ್ ಎಜುಕೇಶನ್ ಪರ್ಪಸ್ಗೆ ಅಮೌಂಟ್ ಬೇಕು, ಅವಾಗ ವಿಡ್ರಾ ಮಾಡ್ಬೋದು. ಸೊ ಅಂತ ಅಮೌಂಟ್ಗೆ ಎಕ್ಸಮ್ಷನ್ ಸಿಗತ್ತೆ. ಡೆತ್ ಆದ್ರೆ ಏನ್ ಇನ್ಕಮ್ ಬರುತ್ತೆ ಅದು ಎಕ್ಸಮ್ಷನ್ ಸಿಗತ್ತೆ. ಹೆಚ್ ಆರ್ ಎ ಬಗ್ಗೆ ಅವಾಗ್ಲೇ ಹೇಳ್ದಂಗೆ, ಯಾರಿಗೆ ನಿಮ್ಗೆ ಹೆಚ್ ಆರ್ ಎ ಕಾಂಪೋನೆಂಟ್ ಅಲ್ಲಿ ಬೇಸ್ ಸ್ಲಿಪ್ ಅಲ್ಲಿ ಹೆಚ್ ಆರ್ ಎ ಇದ್ರೆ, ಕಾಂಪೋನೆಂಟ್ ಇದ್ರೆ ಮಾತ್ರ ಕ್ಲಿಕ್ ಸಿಗತ್ತೆ, ಸ್ಕಾಲರ್ಶಿಪ್ ಸಿಗತ್ತೆ ಸೆಕ್ಷನ್ ಅಲ್ಲಿ. ಅಪಾರ್ಟ್ ಆಫ್ ದಿಸ್ ಬೇರೆ ಏನೇನು ಎಕ್ಸಮ್ಷನ್ ಸಿಗತ್ತೆ ಅಂದ್ರೆ ನಿಮ್ಗೆ ಹೆಚ್ ಆರ್ ಎ ಬಗ್ಗೆ ಆಗ್ಲೇ ಹೇಳಿದೆ. LTA ಲೀವ್ ಟ್ರಾವೆಲ್ ಅಲೋವೆನ್ಸ್, ಸೊ ಇದು 2 years ಬ್ಲಾಕ್ ಅಲ್ಲಿ ಒಂದ್ಸಲಿ ಸಿಗತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಬಗ್ಗೆ ಆವಾಗ್ಲೇ ಹೇಳಿದೀನಿ. ಪೆನ್ಷನ್ ಸ್ಕೀಮ್, ಸೊ ಆನ್ಯುಟಿ ಸ್ಕೀಮ್ ಅಲ್ಲಿ ಏನಾದ್ರು ಅದೇ ಅವಾಗ್ಲೇ ಹೇಳಿದ್ನಲ್ಲ, ಪೆನ್ಷನ್ಸ್ ಬೇರೆ ರೀತಿಯಿಂದ ಏನಾದ್ರು ಬರ್ತಿದ್ರೆ ಅದೇ ಎಕ್ಸಮ್ಷನ್ ಸಿಗತ್ತೆ. ಎಕ್ಸಾಂಪಲ್ ನೀವು ಒಂದು LIC ಇಲ್ಲಿ ಒಂದು ಬಲ್ಕ್ ಅಮೌಂಟ್ ಹಾಕಿರ್ತೀರಾ, ನಿಮ್ಗೆ ತಿಂಗಳ ಒಂದು 5,000 6,000 ಬರ್ತಾ ಇರೋದು ಇನ್ಕಮ್, ಅದನ್ನ ನೀವು ಎಕ್ಸಾಮ್ ಮಾಡ್ಕೋಬಹುದು. ಎಕ್ಸಾಂಪಲ್ ಗ್ರಾಚ್ಯುಟಿ ಇನ್ಕಮ್, ಅದ್ರ ಬಗ್ಗೆ ಆಲ್ರೆಡಿ ಹೇಳಿದೀನಿ. ಇನ್ಕಮ್ ಅಂಡರ್ VRS, ಸೊ ರಿಟೈರ್ಮೆಂಟ್ ಗೆ ಆದ್ಮೇಲೆ ಒಂದು ಫಂಡ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ಬೇರೆ ಪರ್ಕ್ಸ್ ಅಲೋವೆನ್ಸಸ್. ಸೆಕ್ಷನ್ 10 ನಲ್ಲಿ ನಿಮ್ಗೆ ಎಕ್ಸಮ್ಷನ್ಸ್ ಅಲ್ಲಿ ಇನ್ನೂ ತುಂಬಾ ಇದೆ. ಲೈಕ್ ಇಂಟರ್ನೆಟ್ ಅಲೋವೆನ್ಸಸ್, ಮೊಬೈಲ್ ಅಲೋವೆನ್ಸಸ್, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇರುತ್ತೆ. ಇನ್ನೂ ಡೀಟೇಲ್ಡ್ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ನಾವು ಕರ್ನಾಟಕ ಒಂದು ಲಿಮಿಟ್ ಮಾಡಿದಾಗ, ಯಾಕಂದ್ರೆ ಈಸ್ಟರ್ನ್ ಪಾರ್ಟ್ಸ್ ಗೆಲ್ಲ ತುಂಬಾ ಇದೆ, ಟ್ರೈಬಲ್ಸ್ ಗೆ ತುಂಬಾ ಇದೆ, ಘಾಟ್ ಸೆಕ್ಷನ್ ಅಲ್ಲಿ ಇರೋರು ತುಂಬಾ ಇದೆ. ಓಕೆ, ಕೋಸ್ಟಲ್ ಏರಿಯಾದಲ್ಲಿ ಇದ್ರೆ ಇದು ಒಂದು ಎಕ್ಸಮ್ಷನ್ಸ್ ಇದೆ. ಸೊ ಅದಕ್ಕೆ ಒಂದು ಡೀಟೇಲ್ಡ್ ಒಂದು ವ್ಯೂ ಮಾಡಿ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ನೋಡಿ. ಓಕೆ, ಪರ್ಕ್ಸ್, ಸೊ ಪರ್ಕ್ಸ್ ಅಲ್ಲೂ ಬೇರೆ ಬೇರೆ ಇರುತ್ತೆ. ಸೊ ಅದ್ರ ಬಗ್ಗೆನೂ ಒಂದು ಎಕ್ಸಮ್ಷನ್ಸ್ ಕೆಲವೊಂದಕ್ಕೆ ಮಾತ್ರ ತೋರಿಸಬಹುದು. ನೆಕ್ಸ್ಟ್ ನಾನು ಅವಾಗಲೇ ಹೇಳಿದಾಗ ಎಕ್ಸಮ್ಷನ್ಸ್ಗೂ ಡಿಡಕ್ಷನ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಎಕ್ಸಮ್ಷನ್ಸ್ ಅಂದ್ರೇನು, ವಿನಾಯಿತಿಗಳು. ಹೆಂಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್, ನಿಮ್ಗೆ ಎಷ್ಟಿರಲಿ ನ್ಯೂ ರಿಜಿಮೆ ಓಲ್ಡ್ ರಿಜಿಮೆ ಪ್ರಕಾರ ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ 50,000 rupees ಎಕ್ಸಮ್ಷನ್ಸ್ ಕೊಡುತ್ತೆ. ನಿಮ್ದು ಎಷ್ಟರ ಇನ್ಕಮ್ ಇರಲಿ 50,000 ಸ್ಟ್ರೇಟ್ ಫಾರ್ವರ್ಡ್ ನಿಮ್ಗೆ ಎಕ್ಸಮ್ಷನ್ ಕೊಡುತ್ತೆ. ಅಂದ್ರೆ ನಿಮ್ಮ ಆದಾಯ 10 ಲಕ್ಷ ಇದ್ರೆ ನಿಮ್ದು ಏನು ಎಕ್ಸಮ್ಷನ್ಸ್ ಇಲ್ಲ ಅಂದ್ರೆ 9,50,000 ಗೆ ನೀವು ಟ್ಯಾಕ್ಸ್ ಪೇ ಮಾಡಬೇಕು ಅಷ್ಟೇ. HRA ಆಲ್ರೆಡಿ ಹೇಳಿದೀನಿ. HRA ಕ್ಯಾಲ್ಕುಲೇಷನ್ ನಾನು ಅದಕ್ಕೊಂದು ಸಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಡೆಮೋ ವಿಡಿಯೋ ಎಕ್ಸೆಲ್ ಅಲ್ಲಿ, ಅಲಾಂಗ್ ವಿತ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟರ್. ಓಕೆ, ಅದು ಮಾಡಾಕ್ತೀನಿ. LTA ಅಗೇನ್ ಇದು ನಿಮ್ಮ ಸ್ಯಾಲರಿ ಕಾಂಪೋನೆಂಟ್ ಅಲ್ಲಿ ಇರಬೇಕು, ಅಟ್ಲೀಸ್ಟ್ ನಿಮ್ಮ ಪಾರ್ಟ್ ಆಫ್ CTC ಅಲ್ಲಿ ಇರಬೇಕು, ಅಥವಾ ನೀವು ಡಿಕ್ಲೇರ್ ಮಾಡಿರ್ಬೇಕು. ನಿಮ್ಮ ಫಾರ್ಮ್ 16 ಗೆ ನೀವು ಡಿಕ್ಲೇರ್ ಮಾಡಿದ್ರೆ ಮಾಡಬಹುದು ಕಂಪ್ನಿ ಕಡೆಯಿಂದ. ಮೊಬೈಲ್ ರಿಯಂಬರ್ಸ್ಮೆಂಟ್, ಇಂಟರ್ನೆಟ್ ರಿಯಂಬರ್ಸ್ಮೆಂಟ್, ಇದನ್ನ ನಾರ್ಮಲಿ ಅದರ್ ಅಲವೆನ್ಸಸ್ ಅಂತ ಅಕಸ್ಮಾತ್ ಇತ್ತಂದ್ರೆ ಸ್ಪೆಸಿಫೈಡ್ ಮಾಡ್ತಿಲ್ಲ ಅಂದಾಗ ನೀವು ಕ್ಲೇಮ್ ಮಾಡ್ಕೋಬಹುದು. ಫುಡ್ ಕೂಪನ್ಸ್ ಆರ್ ವೋಚರ್ಸ್, ನಾರ್ಮಲಿ ನಿಮಗೆ ಅದರ್ ಡಿಡಕ್ಷನ್ ಅಂತ ಮಾಡಿ ಕೆಲವೊಂದು ಕಂಪ್ನಿಲಿ ಏನ್ ಮಾಡ್ತಾರೆ ಟ್ಯಾಕ್ಸ್ ಸಲುವಾಗಿ ಲೈಕ್ 2,600 2,000 ಸಮಥಿಂಗ್ ಇದೆ, ಅದಕ್ಕೆ ಸ್ಲ್ಯಾಬ್ ಇದೆ, ಅಷ್ಟು ಅಮೌಂಟ್ ತನಕ ನೀವು ಡಿಡಕ್ಷನ್ ಮಾಡಿ ಅದಕ್ಕೆ ಸುರಕ್ಸ್ಕೋ ಕಾರ್ಡ್ ಅಥವಾ ಪ್ರೀಪೇಡ್ ಕಾರ್ಡ್ಸ್ ಕೊಡ್ತಾರೆ. ಸೊ ಅಲ್ಲಿ ಅದು ಅಮೌಂಟ್ ಬಂದಿರತ್ತೆ. ಸೊ ನೀವು ಅದನ್ನ ಯಾವ್ದಾದ್ರು ಮಾರ್ಕೆಟ್, ಹೈಪರ್ ಮಾರ್ಕೆಟ್ ಹೋಗಿ ಸ್ವೈಪ್ ಮಾಡಿ, ರಿಲಯನ್ಸ್ ಸ್ಮಾರ್ಟ್ ಅಂತ ಇರತ್ತಲ್ವಾ, ಅಂತ ಹೋಗಿ ಸ್ವೈಪ್ ಮಾಡಿ ನೀವು ಅದು ವಿಡ್ರಾ ಮಾಡ್ಬೋದು. ಫುಡ್ ಕೂಪನ್ಸ್ ಅಂತ ಯೂಸ್ ಮಾಡ್ಕೋಬಹುದು. ಓಕೆ, ಅಥವಾ ಅದಕ್ಕೆ ಕ್ಯಾಂಟೀನ್ ಫೆಸಿಲಿಟಿ ಇತ್ತಂದ್ರೆ ಅಲ್ಲಿ ಫುಡ್ ಕೂಪನ್ ಅಂತ ಕೊಡ್ತಾರೆ. ಸೊ ಆ ಕೂಪನ್ ಕೊಟ್ಟು ನೀವು ಅದಕ್ಕೆ ಅಗೇನ್ಸ್ಟ್ ಫುಡ್ ಯೂಸ್ ಮಾಡಬಹುದು. ಕಂಪ್ನಿ ಲೀಸ್ಡ್ ಕಾರು, ಓಕೆ, ಅದೊಂದು ಅಲೋವೆನ್ಸ್ ಎಕ್ಸಮ್ಷನ್ಸ್ ಮಾಡ್ಕೋಬಹುದು. ಯೂನಿಫಾರ್ಮ್ ಅಲೋವೆನ್ಸ್ ಇತ್ತಂದ್ರೆ ಲೀವ್ ಎನ್ಕ್ಯಾಶ್ಮೆಂಟ್. ಇದು ಕೆಲವೊಂದಕ್ಕೆಲ್ಲ ಲಿಮಿಟ್ ಇದೆ, ಮ್ಯಾಕ್ಸಿಮಮ್ ಇಷ್ಟೇ. ಉದಾಹರಣೆಗೆ ಇದರಲ್ಲಿ ಎಜುಕೇಶನ್ ಅಲೋವೆನ್ಸ್ ಬಗ್ಗೆ ಇಲ್ಲ. ಮಕ್ಕಳ ಎಜುಕೇಶನ್, ನಿಮ್ಗೆ ಒಂದು ಮಗು ಇತ್ತಂದ್ರೆ 100 rupees ಪರ್ ಮಂತ್, ಅಂದ್ರೆ ವರ್ಷಕ್ಕೆ 1,200. 2 ಮಗು ಇದ್ರೆ 200 rupees, ವರ್ಷಕ್ಕೆ 2,400 ತನಕ ಎಕ್ಸಮ್ಷನ್ ಮಾಡ್ಕೋಬಹುದು. ಸೊ ಅದಕ್ಕೆ ನಾವಾಗ್ಲೇ ಹೇಳಿದ್ದು, ಅದಕ್ಕೊಂದು ಲಿಸ್ಟ್ ಮಾಡ್ತೀನಿ, ನಾನು ಮಾಡಿ ನಿಮ್ಗೆ ಸೂನ್ ಆಗಿ ಹಾಕ್ತೀನಿ. ಡಿಡಕ್ಷನ್ಸ್ ಬಂದಾಗ ಇದು ಬಂದ್ಬಿಟ್ಟು ಸೆಕ್ಷನ್ 80 CG CCD 80D, ಸೊ ವೇರಿಯಸ್ ಸೆಕ್ಷನ್ಸ್ ಇದೆ. ಅದರಲ್ಲಿ ಡಿಡಕ್ಷನ್ಸ್ ಇದು ಬಂದ್ಬಿಟ್ಟು ಕಡಿತ, ಅಂದ್ರೆ ನೀವು ನಿಮ್ಮ ಇನ್ಕಮ್ ಇಂದ ನೀವೇನ್ ಮಾಡಿರ್ತೀರಾ, ಇದರಲ್ಲಿ
ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಬೇರೆ ಬೇರೆ ಏನೋ ಮಾಡಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಥವಾ ಇನ್ಸೂರೆನ್ಸ್ ತಗೊಂಡಿರ್ತೀರಾ ಅಥವಾ ಲೈಕ್ ಇಲ್ಲ ಕೊಟ್ಟಂಗೆ PPF, ಈಕ್ವಿಟಿ, ELSS ಸ್ಕೀಮ್, ಮ್ಯೂಚುವಲ್ ಫಂಡ್ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಈವನ್ 5 years ಅಬೋವ್ ನಿಮ್ಗೆ ಏನಾದ್ರು FD ಮಾಡಿದ್ರೆ ಸಹಿತನು ನಿಮ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. FD ಆನ್ ಇನ್ಕಮ್ ಟ್ಯಾಕ್ಸ್ಗೆ ಅಂತಾನೆ FD ಇದೆ, ಅದಾಗಿರ್ಬೋದು. ಓಕೆ, ಅದು ಸಹಿತ ನೀವು ಎಕ್ಸೆಂಟ್ ಮಾಡ್ಕೋಬಹುದು ATC ಅಲ್ಲಿ. ಆಮೇಲೆ ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಆನ್ ಹೋಮ್ ಲೋನ್, ಚಿಲ್ಡ್ರನ್ ಟ್ಯೂಷನ್ ಫೀಸ್, ಅಕಸ್ಮಾತ್ ನಿಮ್ಮ ಮಗುನ ಪ್ರೈವೇಟ್ ಸ್ಕೂಲ್ ಕಳಿಸ್ತಿದ್ದು ತುಂಬಾ ಫೀಸ್ ಎಕ್ಸ್ಪೆನ್ಸಸ್ ಇದೆ ಅಂದಾಗ ಎಷ್ಟಾರು ಇರಲಿ ನೀವು ಅದನ್ನ ATC ಅಲ್ಲಿ ಕ್ಲೈಮ್ ಮಾಡ್ಕೋಬಹುದು. ಹೆಲ್ತ್ ಇನ್ಸೂರೆನ್ಸ್ ATD, ಸೊ ನಿಮಗೆ ಮತ್ತೆ ನಿಮ್ಮ ಪೇರೆಂಟ್ಸ್ಗೆ ಸಪರೇಟ್ ಆಗಿ ತಗೊಂಡಿದ್ರೆ ಸಪರೇಟ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ಪೆನ್ಷನ್ ಸ್ಕೀಮ್ಸ್, ಓಕೆ, ಎಕ್ಸಾಮ್ಷನ್ಸ್ ಬಿಟ್ಟು ಇದು ಬರ್ತಾ ಇರೋದು ಸೇವಿಂಗ್ ಅಕೌಂಟ್ ಇಂಟ್ರೆಸ್ಟ್. ಸೊ ಇದು ಬಂದ್ಬಿಟ್ಟು ಒಂದು ನ್ಯೂ ರೆಜಿಮೆ ಪ್ರಕಾರ ಇದೆ. ನ್ಯೂ ರೆಜಿಮೆ ತುಂಬಾ ಏನಿಲ್ಲ, ಅದು ಒಂದು ಸಿಂಪಲ್ ಆಗಿದೆ. ನ್ಯೂ ರೆಜಿಮೆ ಇಸ್ ವೆರಿ ಸಿಂಪಲ್. ನಿಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ಏನು ಡಿಡಕ್ಷನ್ಸ್ ಇಲ್ಲ, ಏನು ಇಲ್ಲ ಅಂದಾಗ ನಿಮ್ಗೆ ಆಪ್ಷನ್ ಎಲ್ಲ ನಿಮ್ಗೆ ಒಂದು ಏನು ಡಿಡಕ್ಷನ್ ಮಾಡಿ ಎಕ್ಸಂಪ್ಷನ್ ಮಾಡ್ಕೊಂಡು ಟ್ಯಾಕ್ಸ್ ಉಳಿಸೋಕೆ ಆಪ್ಷನ್ ಇಲ್ಲ ಅಂದಾಗ ನ್ಯೂ ರೆಜಿಮೆ ಇಸ್ ಗುಡ್ ಟು ಅವಾಯ್ಡ್ ಬಿಟ್ ಆಫ್ ಟ್ಯಾಕ್ಸ್. ಯಾಕಂದ್ರೆ ಇಲ್ಲಿ ನಿಮ್ಗೆ 5 lakh ತನಕ 5%, 5 to 7.5 lakh 10% ಇದೆ, 7.5 ಇಂದ 10 lakh ಗೆ 15%, 10 lakh to 12.5 lakh 20%, 12.5 to 15 lakh 25%, 15 lakh and above 30%. ಸೊ ಎವ್ರಿ 2.5 lakh ವೇರಿಯೇಷನ್ ಗೆ 5% ಇನ್ಕ್ರಿಮೆಂಟ್ ಹಾಕೊಂಡು ಹೋಗುತ್ತೆ. ಬಟ್ ಈ ಕಂಪೇರ್ ಮಾಡಿದಾಗ ಇದಕ್ಕೆ ಅದು ನ್ಯೂ ರೆಜಿಮೆ ಮಾಡಿದಾಗ ಸಿ ಮೋರ್ ದೆನ್ 10 lakh 30% ಇದೆ, 5 to 10 lakh 20% ಇದೆ. ಸೊ ಅವಾಗ ನ್ಯೂ ರೆಜಿಮೆಯಲ್ಲಿ ನಿಮ್ಗೆ ಉದಾಹರಣೆಗೆ ನಿಮ್ಗೆ 8 ಲಕ್ಷ ಇದ್ರೂ ನೀವು 20% ಕಟ್ಟಬೇಕು, 7 ಲಕ್ಷ ಇದ್ರೂ 20% ಕಟ್ಟಬೇಕು, 7.5 ಲಕ್ಷ ಇದ್ರೂ 20% ಕಟ್ಟಬೇಕು, 11 ಲಕ್ಷ ಇದ್ರೂ ನ್ಯೂ ರೆಜಿಮೆ ಪ್ರಕಾರ 30% ಕಟ್ಟಬೇಕು, ಇಲ್ಲಿ ನಿಮ್ಗೆ 20%. ಸೊ ಅದು ಸೇವಿಂಗ್ಸ್ ಅಲ್ವಾ, ಅಷ್ಟೇ ಅಮೌಂಟ್. ಓಕೆ, ಆ ರೀತಿ ಇರುತ್ತೆ. ಸೊ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ತಗೊಳ್ಳಿ. ಸೊ ಒನ್ಸ್ ಒಂದು ರೆಜಿಮೆ ನೀವು ನ್ಯೂ ರೆಜಿಮೆಗೆ ಅಕಸ್ಮಾತ್ ಹೋದ್ರೆ ಮತ್ತೆ ಯಾವ್ದೇ ಕಾರಣಕ್ಕೂ ಓಲ್ಡ್ ರೆಜಿಮೆಗೆ ಬರಕ್ ಆಗಲ್ಲ. ಸೊ ನೀವು ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ನ ತಗೊಂಡು ಬೇಕಂದ್ರೆ ನೀವು ಫೈಲಿಂಗ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಇನ್ಕಮ್ ಜಾಸ್ತಿ ಇತ್ತು ಅಂದ್ರೆ ಬೆಟರ್ CA ಹತ್ರ ಅಡ್ವೈಸ್ ತಗೊಂಡು ನೀವು ಫೈಲಿಂಗ್ ಮಾಡ್ಕೋಬಹುದು. ಓಕೆ, ಇದು ಈ ಹೊತ್ತಿನ ಒಂದು ವಿಡಿಯೋ. ಸೊ ಎಲ್ರಿಗೂ ಇಷ್ಟ ಆಗಿದೆ, ದಯವಿಟ್ಟು ನಿಮ್ಮ ಲೈಕ್ ಬಟನ್ ಇರತ್ತೆ, ಅಲ್ಲಿ ಲೈಕ್ ಕೊಡಿ. ನಿಮ್ಮ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಇದು ಒಂದು ನನಗೆ ಇರುವ ಒಂದು ಸ್ಮಾಲ್ ನಾಲೆಜ್ ನ ನಾನು ಇಲ್ಲಿ ಹೇಳಿದ್ದೀನಿ. ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ಸ್ ಇದ್ರೆ, ತಪ್ಪುಗಳಿದ್ರೆ ದಯವಿಟ್ಟು ನಿಮ್ಮ ಸಜೆಷನ್ಸ್ ನ ಫೀಡ್ಬ್ಯಾಕ್ ಮೂಲಕ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಾನು ಅದನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ, ರೆಕ್ಟಿಫೈ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ITR 1 ಬಗ್ಗೆ ಮುಗಿಸ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಕೆಲವೊಂದು ಡೀಟೇಲ್ಸ್ ಇದೆ, ಅದನ್ನ ನಾನು ಎಲ್ಲಾ ಫಾರ್ಮ್ 4 ಬಗ್ಗೆನು ITR 1, 2, 3, 4 ಮುಗಿದ್ಮೇಲೆ ಹಾಕ್ತೀನಿ. ಸೊ ITR 2 ಬಗ್ಗೆ ವೇಟ್ ಮಾಡಿ. ಥ್ಯಾಂಕ್ ಯು.